ನಮ್ಮ ರಾಷ್ಟ್ರಧ್ವನಿ ನ್ಯೂಸ್ಗೆ ಸ್ವಾಗತ. ಡ್ಯಾಂ ನೀರು ಪೂರೈಕೆ ಕುರಿತು ಅನಿರ್ದಿಷ್ಟ ಕಾಲ ಉಪವಾಸ ಸತ್ಯಾಗ್ರಹ ಘೋಷಣೆ. ಸುಮಾರು 40 ವರ್ಷಗಳ ಹಿಂದೆ ನಿರ್ಮಾಣಗೊಂಡಿರುವ ಡ್ಯಾಂನ ನೀರನ್ನು ಬಾಚಣಿಕೆ ಹಾಗೂ ನಸರ್ಗಿ ಗ್ರಾಮಗಳ ಗದ್ದೆಗಳಿಗೆ ಪೂರೈಕೆ ಮಾಡುವ ಉದ್ದೇಶದಿಂದ ಯೋಜನೆ ರೂಪಿಸಲಾಗಿತ್ತು. ಆದರೆ ಇಷ್ಟೊಂದು ವರ್ಷಗಳು ಕಳೆದರೂ ಬಾಚಣಿಕೆ ಗ್ರಾಮದ ಗದ್ದೆಗಳಿಗೆ ಡ್ಯಾಂ ನೀರು ಇನ್ನೂ ತಲುಪದೇ ಇರುವುದು ಸ್ಥಳೀಯ ರೈತರಲ್ಲಿ ತೀವ್ರ ಅಸಮಾಧಾನಕ್ಕೆ ಕಾರಣವಾಗಿದೆ. ಈ ಕುರಿತು ಸಂಬಂಧಪಟ್ಟ ಸಣ್ಣ ನೀರಾವರಿ ಇಲಾಖೆಯ ಅಧಿಕಾರಿಗಳಿಗೆ ದಿನಾಂಕ 4 ಮಾರ್ಚ್ 2026ರಂದು ಒಂದು ಮನವಿ ಪತ್ರ ಸಲ್ಲಿಸಲಾಗಿದ್ದು, ನಂತರ 10 ಏಪ್ರಿಲ್ 2026ರಂದು ಮತ್ತೆರಡು ಬಾರಿ ಪತ್ರಗಳನ್ನು ನೀಡಿ ಸಮಸ್ಯೆ ಪರಿಹಾರಕ್ಕಾಗಿ ವಿನಂತಿಸಲಾಗಿದೆ. ಆದರೂ ಇಂದಿನವರೆಗೆ ಯಾವುದೇ ಸ್ಪಷ್ಟ ಕ್ರಮ ಕೈಗೊಳ್ಳಲಾಗಿಲ್ಲ. ಹೀಗಾಗಿ ಅಧಿಕಾರಿಗಳ ನಿರ್ಲಕ್ಷ್ಯವನ್ನು ಖಂಡಿಸಿ ಹಾಗೂ ನಮ್ಮ ನ್ಯಾಯಸಮ್ಮತ ಬೇಡಿಕೆಯನ್ನು ಈಡೇರಿಸಲು ಒತ್ತಾಯಿಸಿ ದಿನಾಂಕ 30 ಏಪ್ರಿಲ್ 2026ರ ಒಳಗಾಗಿ ಬಾಚಣಿಕೆ ಗ್ರಾಮದ ಗದ್ದೆಗಳಿಗೆ ಡ್ಯಾಂ ನೀರು ಪೂರೈಕೆ ಮಾಡದಿದ್ದಲ್ಲಿ ದಿನಾಂಕ 5 ಮೇ 2026ರಿಂದ ಅನಿರ್ದಿಷ್ಟ ಕಾಲ ಉಪವಾಸ ಸತ್ಯಾಗ್ರಹ ಕೈಗೊಳ್ಳಲು ನಿರ್ಧರಿಸಲಾಗಿದೆ. ಈ ಉಪವಾಸ ಸತ್ಯಾಗ್ರಹವನ್ನು ಮುಂಡಗೋಡ್ನ ಸಣ್ಣ ನೀರಾವರಿ ವಿಭಾಗದ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರ ಕಚೇರಿ ಎದುರು ನಡೆಸಲಾಗುವುದು. ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣ ಕ್ರಮ ಕೈಗೊಂಡು ರೈತರಿಗೆ ನ್ಯಾಯ ಒದಗಿಸಬೇಕೆಂದು ಮನವಿ ಮಾಡಿಕೊಳ್ಳಲಾಗಿದೆ. ಜಿಲ್ಲಾ ವರದಿಗಾರರು ಆಯಿಷಾ ಮುಕಾಶಿ. ಕ್ಷಣ ಕ್ಷಣ ಸುದ್ದಿಗಾಗಿ ವೀಕ್ಷಿಸಿ ನಮ್ಮ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. ನಸರ್ಗಿ ಡ್ಯಾಮ್ ನಿರ್ಮಾಣವಾಗಿ 40ರಿಂದ 50 ವರ್ಷ ಸಮೀಪ ಬಂದರೂ ಸಹಿತ ನಮಗೆ ಒಳಪಟ್ಟಂಥ ಡ್ಯಾಮಿನ ನೀರು ನಮ್ಮ ಬಾಚಣಿಕೆ ಗದ್ದೆಗಳಿಗೆ ಇನ್ನೂವರೆಗೆ ಪೂರೈಕೆ ಆಗಿಲ್ಲ. 20 ವರ್ಷದ ಹಿಂದೆ ಇದ್ರ ಸಲುವಾಗಿ ರೈತರು ಉಪವಾಸ ಸತ್ಯಾಗ್ರಹ ಮಾಡಿದರು 2006ರಲ್ಲಿ. ಆವಾಗ ಅಧಿಕಾರಿಗಳು ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ, ನಾವು ಇಲ್ಲ ಕಂಪ್ಲೀಟಾಗಿ ನಿಮಗೆ ನೀರು ಪೂರೈಸ್ತೇವೆ ಅಂತೇಳಿ. ಆದರೆ ಇನ್ನೂವರೆಗೂ ಸಹಿತ ಅದು ಪೂರೈಕೆ ಆಗಲಿಲ್ಲ. ಅದಕ್ಕೋಸ್ಕರ ಇಂದು 5/5/2026ರಂದು ಮತ್ತೆ ನಾವು MS ಗುಣೇನವರು ಹಾಗೂ ರೈತರು ಎಲ್ಲರೂ ಕೂಡಿಕೊಂಡು ಉಪವಾಸ ಸತ್ಯಾಗ್ರಹವನ್ನು ಮಾಡ್ತಾ ಇದ್ದೇವೆ. ಅದಕ್ಕಾಗಿ ಈ ಒಂದು ಕಾರ್ಯವನ್ನು ಸಕ್ಸಸ್ಫುಲ್ ಮಾಡಲಿಕ್ಕೆ ತಾವು ಸಹಿತ ಸಹಕಾರ ನೀಡಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ.